ಮೊನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಇವತ್ತು ನಡೀತಾ ಇದ್ದಾವೆ. ಒಂದು ಕಡೆ ಇಡೀ ದೇಶ ಇದನ್ನು ವಿರೋಧ ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಹೇಳಿಕೆಗಳು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಿಧನ ಹೊಂದಿರತಕ್ಕಂಥವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಯಾವ ರೀತಿಯಾದಂಥ ಕ್ರಮಗಳನ್ನು ಭಾರತ ಸರ್ಕಾರ ತೆಗೆದುಕೊಳ್ಬೇಕಂತ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ನಿರ್ಧಾರವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ದೇಶ ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ನಾವು ಯಾವಾಗಲೂ ಸಹಭಾಗಿತ್ವವನ್ನು ಇದ್ದೇವೆ, ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಒಂದು ಕಡೆ ಹೇಳುವಂಥದ್ದನ್ನು ಆಗಿದೆ. ಆದರೆ ನಿನ್ನೆಯ ದಿವಸ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ರಾಜೀನಾಮೆಯನ್ನು ಕೊಡಬೇಕನ್ನತಕ್ಕಂಥ ಆಗ್ರಹವನ್ನು ಅವರು ಮಾಡಿದ್ದಾರೆ. ಇನ್ನೊಬ್ಬ ಕಾಂಗ್ರೆಸ್ಸಿನ ವಕ್ತಾರರಾದಂಥವರು ಈ ದೇಶದ ಮಿಲಿಟರಿ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು 4-6 ಗಿಡಕ್ಕೆ ಗುಂಡು ಹೊಡೆದು ಬರ್ತಾರೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇವತ್ತು ಈ ಒಟ್ಟು ಕಾಶ್ಮೀರದ ಸಮಸ್ಯೆಗೆ ಮಾನ್ಯ ಸಂತೋಷ್ ಲಾಡ್ ಅವರು ಅರ್ಥ ಮಾಡ್ಕೋಬೇಕು. ಈ ಒಟ್ಟು ಕಾಶ್ಮೀರ ಸಮಸ್ಯೆಗೆ ಮೂಲ ಕಾರಣ ಯಾರು ಅನ್ನುವಂಥದ್ದನ್ನು ಒಮ್ಮೆ ಕೂತ್ಕೊಂಡು ನಿಮ್ಮಷ್ಟಕ್ಕೆ ನೀವು ಒಂದು ಸಲ ಯಕ್ಷ ಪ್ರಶ್ನೆಯನ್ನು ತಮ್ಮ ಮುಂದೆ ಹಾಕ್ಕೊಳ್ರಿ. ಇದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ತಾ ಇಲ್ಲ. ಆರ್ಟಿಕಲ್ 370 ಅಂತ ತಂದವರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿಯವರ ಮುತ್ತಾತಾಗಿರ್ತಕ್ಕಂಥ ನೆಹರು ಅವರ ಕೃಪಾಶೀರ್ವಾದದಿಂದ ಇವತ್ತೇನಾದರೂ ಈ ಸಮಸ್ಯೆ ಭಾರತದಲ್ಲಿ ಐತಿ, ಕಾಶ್ಮೀರದಲ್ಲಿ ಸಮಸ್ಯೆ ಐತಿ ಅಂದರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಹೊಣೆಗಾರಾಗ್ತಕ್ಕಂಥದ್ದು ಅವರೇ. ಇವೆಲ್ಲ ಕಾರಣನ ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ತಾವೇ ಮಾಡಿದ್ದಿದ್ರೂ ಕೂಡ ಇವತ್ತು ನರೇಂದ್ರ ಮೋದಿಯವರು ಭಾಳ ವ್ಯವಸ್ಥಿತವಾಗಿ ಅದನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗ್ತಾಯಿದೆ. ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಿರ್ತಕ್ಕಂಥ ಸಂಗತಿಯನ್ನು ನಾವು ಕಂಡಿದ್ದೇವೆ. ಇವತ್ತು ಟೂರಿಸ್ಟ್ಗಳು 1:3, 1:4 ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟೂರಿಸ್ಟ್ ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಇವತ್ತಲ್ಲಿ ಅದ್ಭುತವಾಗಿ ನಡೆಯುವಂಥದ್ದನ್ನು ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ. ಇವನ್ನೆಲ್ಲವನ್ನು ಕೂಡ ಸಹಿಸಲಾರ್ದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದನ್ನು ಇದ್ರ ಬಗ್ಗೆ ಲಾಡೋರು ಮಾತಾಡಬೇಕಾಗತ್ತೆ. ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಅಂತೇಳಿ BJP ಪಟಸ್ತಾರ ಅಂತೇಳಿ ಹಿಂದೂಗಳು ಅಂತನ್ನುವಂಥಕ್ಕಂಥದ್ದನ್ನು BJPಯವ್ರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ನಾನು ಲಾಡವ್ರು ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಮುತ್ತಾತವರು ಮಾಡಿರ್ತಕ್ಕಂಥ ಒಂದು ತಪ್ಪು ಧೋರಣೆಯಿಂದ ಇವತ್ತು ನಾವು ಇವನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ನಿಮ್ಮ ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿಯವರು ಯಾರ ಜೊತೆ ಕೂತ್ಕೊಂಡು ನೀವು ಭಾಷಣ ಮಾಡಿದ್ರಿ? ಇದನ್ನ ಯಾವ ವ್ಯಕ್ತಿ ಜೊತೆ ಕೂತ್ಕೊಂಡು ನಿಮ್ಮ ಯಾವ ಸಪ್ರೇಟಿಸ್ಟ್ ಅಂತಂದು ಹೇಳ್ತೇವೆ ಇವ್ರಿಗೆ ಫಂಡಿಂಗ್ ಎಲ್ಲಿಂಗ್ ಆಗ್ತಾಯಿತ್ತು, ಯಾರು ಫಂಡಿಂಗ್ ಮಾಡ್ತಾಯಿದ್ರು, ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥ ನೀವು ನರೇಂದ್ರ ಮೋದಿಯವ್ರಿಗೆ ಯಾವ ನೈತಿಕತೆಯಿಂದ ನೀವು ಇವತ್ತು ರಾಜೀನಾಮೆ ಕೇಳಕ್ಕೆ ಹೊಂಟಿದ್ದೀರಿ? ಇವತ್ತು ನರೇಂದ್ರ ಮೋದಿಯವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇಡೀ ಜಗತ್ತು ಇವತ್ತು ಪ್ರಶಂಸೆಯನ್ನು ಮಾಡ್ತಾಯಿದೆ. ಒಂದು ಕಾಲಿತ್ತು ಭಾರತದಾಗ ಹಿಂದೆ 2014ಕ್ಕಿಂತ ಮುಂಚೆ ಟೆರರಿಸ್ಟ್ ಅಟ್ಯಾಕ್ ಆದವು ಅಂತಂದ್ರೆ ಬೇರೆ ದೇಶದ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ನಾವು ಕೇಳುವಂಥ ದುರ್ದೈವದ ಪರಿಸ್ಥಿತಿ ಆವತ್ತಿನ ಸಂದರ್ಭ ಇದೆ. ಆದರೆ ಇವತ್ತು 2014ರಿಂದ 24ರವರೆಗೆ ಇವತ್ತಿನ 25ರವರೆಗೆ ತೆಗೆದುಕೊಂಡ್ರೆ
ಯಾವುದಾದ್ರೂ ಟೆರರಿಸ್ಟ್ ಅಟ್ಯಾಕ್ ಆದರೆ ಎಲ್ಲ ದೇಶಗಳು ಭಾರತದ ಬೆಂಬಲಕ್ಕೆ ಬಂದು ನಿಲ್ತಕ್ಕಂಥ ಸಂಗತಿ ಇವತ್ತು ಒಂದು ಕಡೆ ಆಗಿದೆ ಅನ್ನುವಂಥದ್ದನ್ನು ಸನ್ಮಾನ್ಯ ಲಾಡವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಇದೇ ಕಾಶ್ಮೀರದಲ್ಲಿ ನೀವು 2014ಕ್ಕಿಂತ ಮುಂಚೆ ತೆಗೆದುಕೊಂಡ್ರೆ ಪ್ರತಿನಿತ್ಯ ಕಾಶ್ಮೀರದಲ್ಲಿ ಗಲಭೆಗಳನ್ನು ನಾವು ಕಾಣ್ತಾ ಇದ್ವಿ. ಸೈನಿಕರ ಮೇಲೆ ನಿತ್ಯ ನಿರಂತರವಾಗಿ ಕಲ್ಲೆಸೆಯತಕ್ಕಂಥ ಕಾರ್ಯಕ್ರಮ ದಿನನಿತ್ಯ ಇರ್ತಿತ್ತು. ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಿದ್ರು, ಏನು ಮಾಡ್ತಿದ್ರು ಅನ್ನೋಂಥದ್ದು ಇವತ್ತೆಲ್ಲ ಇಡೀ ಜಗತ್ತು ಜಾಹೀರಾಗಿರ್ತಕ್ಕಂಥ ಸಂಗತಿಗಳಿದ್ದಾವೆ. ಯಾವ ಮಕ್ಕಳು ಓದಬೇಕಾಗಿತ್ತು, ಶಿಕ್ಷಣವನ್ನು ಪಡಿಬೇಕಾಗಿತ್ತು, ಆ ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟು ಕಲಿಸ್ತವ್ರು ಯಾರು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಆ ಕಲ್ಲುಗಳನ್ನು ಕೈಯಿಂದ ಇಸ್ಕೊಂಡು ಅವ್ರಿಗೆ ಪೆನ್ ಕೊಟ್ಟು ಅವ್ರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡೋ ಮುಖಾಂತರ ಬಹುದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆಯನ್ನು ತರಕೊಂಡವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನುವಂಥದ್ದನ್ನು ಲಾಡವರು ತಿಳ್ಕೋಬೇಕು. ಅಂಕಿಅಂಶಗಳನ್ನು ಬಗ್ಗೆ ನೀನು ಕೇಳಿದ್ರು. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಏನಾಗೈತಿ ಅಂತಂದೆ. ಇವತ್ತು ಒಟ್ಟು UPA 2004ರಿಂದ 2014ರವರೆಗೆ ಎಷ್ಟು ಗಲಭೆ ಪ್ರಕರಣಗಳಾದವು? ಇವತ್ತು 2005ರಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಆಯಿತು, 62 ಜನ ಸತ್ರು, ಸುಮಾರು 200ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು. 2006 ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, 28 ಜನ ಸತ್ರು, 100ಕ್ಕಿಂತ ಹೆಚ್ಚಿನ ಜನ ಗಾಯ ಆದರು. 2006ರಲ್ಲಿ ಮುಂಬೈನ ಟ್ರೈನ್ ಬ್ಲಾಸ್ಟ್ ಆಯಿತು, 200 ಜನ ಅಲ್ಲಿ ಸತ್ರು, 700ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು. 2007ರಲ್ಲಿ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ 68 ಜನ ಸಾಯ್ತಾರೆ. ಹೈದರಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 42 ಜನ ಸಾಯ್ತಾರೆ, 50 ಜನ ಇಂಜರ್ಡ್ ಆಗ್ತಾರೆ. ಜೈಪುರದಲ್ಲಿ ಬ್ಲಾಸ್ಟ್ ಆಗುತ್ತೆ, ಮೇ 13, 2008ಕ್ಕೆ 63 ಜನ ಸಾಯ್ತಾರೆ. ಅಹಮದಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 56 ಜನ ಸಾಯ್ತಾರೆ, 200 ಜನಕ್ಕೆ ಹೆಚ್ಚು ಇಂಜರ್ಡ್ ಆಗ್ತಾರೆ. 2008ರಲ್ಲಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ, 30 ಜನ ಸಾಯ್ತಾರೆ. ಮುಂಬೈ ಅಟ್ಯಾಕ್ ಆಗುತ್ತೆ 2008, 166ಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸಾಯ್ತಾರೆ, 300ಕ್ಕೂ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ. 2010 ಪುಣೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 17 ಜನ ಸಾಯ್ತಾರೆ, 60ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ. ಹೈದರಾಬಾದ್ ಬ್ಲಾಸ್ಟ್ ಆಗುತ್ತೆ. ಈ ರೀತಿ ನಿನಗೆ ಕೇಳ್ಯಾರ ಅವ್ರು ನಮಗೆ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕಂತೇಳಿ. ಆ ಲಾಡವ್ರಿಗೆ ಹೇಳಕ್ಕೆ ಇಚ್ಛೆ ಬಿಡ್ತೀನಿ, ನಾನು ಅಂಕಿಅಂಶಗಳನ್ನು ಇವತ್ತು ಬಿಡುಗಡೆ ಮಾಡತ್ತೇನೆ. ನಿಮಗೆ ಏನೇನು ಆಗೈತಿ ನಿಮ್ಮ ಟೆನ್ಯೂರ್ನಲ್ಲಿ 2004ರಿಂದ 2014 ಮಟ್ಟ ಆಗಿದ್ದನ್ನು ನಾನು ಅಂಕಿಅಂಶ ಬಿಡುಗಡೆ ಮಾಡಿದ್ದೀನಿ ನಿಮ್ಮ ಮುಂದಿಗಿನ್ನು. ನೀವು ಮಾಡ್ರಿ ಹಂಗಂದ್ರೆ 2014ರಿಂದ 2025 ಮಟ್ಟ ಏನಾಗೈತಿ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಅಂತ. ಇವತ್ತು ದೇಶ ಈ ಸ್ಥಿತಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ದೇಶದ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ಟೆರರಿಸಮ್ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇದರಿಂದ ಕಿತ್ತು ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಇಸ್ಲಾಮಿಕ್ ಟೆರರಿಸಮ್ ಯಾವಾಗ ಮೊನ್ನೆ ಬಾಂಬ್ ಅಲ್ಲಿ ಉಗ್ರರ ದಾಳಿ ಆಯಿತು, ತಕ್ಷಣ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಅಲ್ಲಿ ಹೋಗಿ ದೌಡಾಯಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ತೆಗೆದುಕೊಂಡ್ರು. ಇಮಿಡಿಯೇಟ್ ಪ್ರಧಾನಮಂತ್ರಿಗಳು ಅವರ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬಂದು ತಕ್ಷಣ ತೆಗೆದುಕೊಳ್ಬೇಕಾಗಿದ್ದ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಇವೆಲ್ಲವೂ ನಡೆದಾಗ ಕೂಡ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕಾಂಗ್ರೆಸ್ನವರು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಿನ್ನೆ ಲಾಡವ್ರು ಕೇಳಿದ್ದಾರೆ ಏನಂತೇಳಿ, ಇಡೀ ದೇಶದ ಮೀಡಿಯಾ ಒಂದು ಕಡೆ ಆಗೈತಿ, ನೀವೆಲ್ಲರೂ ಕೂಡ ಬರೀ ಮೋದಿ ಬಗ್ಗೆ ಮಾತಾಡಕತ್ತೀರಿ, ಮೋದಿ 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 ಅಂತ ಮಾತಾಡಕತ್ತೀರಿ. ನೀವು ಯಾಕೆ ಅವ್ರಿಗೆ ಪ್ರಶ್ನೆ ಕೇಳಂಗಿಲ್ಲ ಅಂತೇಳಿ ನಿಮಗೆ ಪ್ರಶ್ನೆ ಕೇಳ್ಯಾರ ಅವ್ರು. ಯಾರೂ ನಮ್ಮ ಪಾರ್ಟಿಯವ್ರಿಗೆ ಪ್ರಶ್ನೆ ಕೇಳುವಂಥದ್ದು ಮಾಡಲಿಲ್ಲ. ಇಡೀ ಮೀಡಿಯಾ ಒಂದು ಸೈಡಾಗಿ ಒಂದು ಕಡೆ ಆಗಿ ಹೋಗತಕ್ಕಂಥ ಪ್ರಯತ್ನವನ್ನು ಮೀಡಿಯಾ ಮಾಡ್ತಾಯಿದೆ. ಮೀಡಿಯಾ ಮಿತ್ರರಿಗೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಯಾಕೆ ಹಿಂಗೆ ಮಾಡಕತ್ತೀರಿ, ಅದನ್ನು ಬಿಟ್ಟು ಬೇರೆದ್ರ ಬಗ್ಗೆ ಡಿಬೇಟ್ ಮಾಡಿರಿ ಅಂತಕ್ಕಂಥ ಮಾತನ್ನು ಇವತ್ತು ಮೀಡಿಯಾದವ್ರಿಗೆ ಸವಾಲು ಎಸೆತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಲಾಡ್ ಸಾಹೇಬರು ಮಾಡಿದ್ದಾರೆ. ಲಾಡ್ ಸಾಹೇಬ್ರೆ, ನೀವು ಅರ್ಥ ಮಾಡ್ಕೊಳ್ಳಿ, ಮೀಡಿಯಾದವರು ಕೂಡ ಈ ದೇಶದ ಒಂದು ಕಣ್ಣು ಅನ್ನೋದನ್ನು ನೆನಪಿಟ್ಕೊಳ್ರಿ.
ಮೀಡಿಯಾದವ್ರು ಯಾವಾಗಲೂ ಕೆಲಸ ಮಾಡೋದು ದೇಶದ ಪರವಾಗಿ ಕೆಲಸ ಮಾಡ್ತಾರೆ ವಿನಃ ನಿಮ್ಮ ಜೊತೆ ಯೋಚನೆ ಮಾಡಿಕೊಂಡು ದೇಶದಲ್ಲಿ ಇರ್ತಕ್ಕಂಥ ವಿದ್ರೋಹಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಎಂದೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆಯೂ ಇಲ್ಲ. ಇದನ್ನು ಸನ್ಮಾನ್ ಲಾಡ್ ಅವರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು 14ರಿಂದ ಬಂದ ಮೇಲೆ ಯಾವ ರೀತಿಯಾಗಿ ಕಾಶ್ಮೀರದಲ್ಲಿ ಪರಿವರ್ತನೆ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಮುಂದೆ ಇರ್ತಕ್ಕಂಥ ಅದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಮುಸಲ್ಮಾನರು ಅಂತಕ್ಕಂಥ ಮಾತನ್ನು ಒಂದು 10 ಸಲ ಹೇಳಿದ್ದಾರೆ. ನಾನು ನಿಮಗೆ ಕೇಳೋಕ್ಕೆ ಇಚ್ಛೆಪಡ್ತೇನೆ, ಯಾವಾಗ ಹುಬ್ಳಿಯಲ್ಲಿ ಹಳೆ ಹುಬ್ಳಿ ಗಲಭೆ ಆಯಿತು, ಗಲಭೆ ಆದಾಗ ಸುಮಾರು 150-51 ಜನನ ಅಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಅವ್ರು ಯಾರೂ ನಿರ್ದೋಷಿಗಳಲ್ಲ. ಇವತ್ತು ಎಲ್ಲರೂ ಕೂಡ ಪೊಲೀಸರ ಮೇಲೆ ಕಲ್ಲು ಹೋಗೋದು, ಪೊಲೀಸರಿಗೆ ಹತ್ಯೆ ಮಾಡೋಕೆ ಹೋದವರು, ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಕ್ಕೆ ಹೋದವರು, ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಬಿಡ್ಸಕ್ಕೆ ಹೋದವ್ರು ಯಾರು ಇವತ್ತು? ಇದೇನು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿನೋ ಅಥವಾ ಹಿಂದೂಗಳ ತುಷ್ಟೀಕರಣ ಮಾಡಕ್ಕೆ ಹೊಂಟಿರೋ ನೀವು? ಅಂದರೆ ಹಿಂದೂಗಳ ಭಾವನೆಗೆ ನಿಮ್ಗೆ ಯಾವುದೂ ಬೆಲೆ ಇಲ್ಲ ಇವತ್ತು. ಇವ್ರಿಗೆ ಪೊಲೀಸ್ ಇಲಾಖೆಗೆ ಬ್ಯಾಂಕ್ ಹಾಕ್ದವ್ರಿಗೆ ಈ ಥರ ಮಾಡಕ್ಕೆ ಹೊಂಟಿರಿ. DJ ಹಳ್ಳಿ KJ ಹಳ್ಳಿ ಘಟನೆ ಆಯಿತು, ನಿಮ್ಮದೇ ಆಗಿರ್ತಕ್ಕಂಥ ಸಚಿವರಿದ್ದರು, ಶಾಸಕರಿದ್ದರು, ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು ಸದ್ಯಕ್ಕೆ ಯಾರೂ ಬಾಯಿ ತೆಗೆಯುವಂಥ ಕೆಲಸ ಮಾಡಲಿಲ್ಲ. ಯಾರು ಹೋಗಿದ್ರು ಹಚ್ಚಕ್ಕಲ್ಲ ಅವತ್ತು DJ ಹಳ್ಳಿ KJ ಹಳ್ಳಿಗೆ? ಮೈ ಬ್ರದರ್ಸ್ ಅಂತಕ್ಕಂಥವ್ರು ಹೋಗಿದ್ರು ಅಲ್ಲಿ ಹಚ್ಚಕ್ಕೆ. ಇದರ ಪರಿಣಾಮವಾಗಿ ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಾಯಿತು. ಯಾರು ಮಾಡಿದ್ರಪ್ಪ ಅದ್ರಾಗ ಅಲ್ಲಿ ಗಲಭೆನ? ಇವತ್ತು ಇವು ಯಾಕೆ ಆಗ್ತಾವಂದ್ರೆ ಕಾಂಗ್ರೆಸ್ಸಿನ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನು ಮಾಡ್ತಾ ಇದ್ದಾರೆ, ಇದರ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ವಾತಾವರಣ ಮೂಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ಸುಭದ್ರವಾಗಿರ್ತಕ್ಕಂಥ ನಿರ್ಣಯಗಳನ್ನು ಮಾಡಿಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸತಕ್ಕಂಥ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ, ಮಾಡುವಂಥ ಕೆಲಸ ಮಾಡಿದರೆ. ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್ ಆದಾಗ ನೀವು ಲೆಕ್ಕ ಕೇಳ್ತೀರಿ. ಅಂದರೆ ದೇಶದ ಸೈನಿಕರಿಗೆ ಬಗ್ಗೆ ಇರ್ತಕ್ಕಂಥ ಗೌರವವೇನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ? ಒಂದು ಕಡೆ ರಾಹುಲ್ ಗಾಂಧಿಯವ್ರು ಕೇಳ್ತಾರೆ, ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅವ್ರು ಕೇಳ್ತಾರೆ. ಅಂದರೆ ಏನು ನಮ್ಮ ದೇಶದ ಸೈನಿಕರ ಬಗ್ಗೆ ನೀವು ಏನಂತ ತಿಳ್ಕೊಂಡ್ರಿ ಅನ್ನೋಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಹೇಳ್ರಿ ನಿಮ್ಮ ಕಡೆಯಿಂದ ಏನೈತೆ ಅನ್ನೋಂಥದ್ದನ್ನು. ಯಾರಿಗೋ ಅಗೌರವ ತೋರ್ಸೋಕೋರಿ, ಪಾರ್ಟಿಗೆ ಬಯಕ್ಕೆ ಹೋಗ್ರಿ. ಆದರೆ ಈ ದೇಶವನ್ನು ಇವತ್ತು ನಾವೇನಾದರೂ ಇಲ್ಲಿ ಕೂತ್ಕೊಂಡು ಊಟ ಮಾಡಕತ್ತೀವಿ, ನೆಮ್ಮದಿ ಅದೇವೆ ಅಂತಂದ್ರೆ ಈ ದೇಶದ ಸೈನಿಕರು ಅನ್ನುವಂಥದ್ದನ್ನು ಮರಿಬಾರ್ದು. ಸನ್ಮಾನ್ಯ ಲಾಡ್ ಸಾಹೇಬ್ರೆ ಅದು ನೆನಪಿಟ್ಕೊಳ್ಳುವಂಥದ್ದು ಮಾಡಿರಿ. ಕಾಂಗ್ರೆಸ್ಸಿನ ವಕ್ತಾರರು ಆದವರು ಕೂಡ 4 ಗಿಡಕ್ಕೆ ಗೂಂಡು ಹೊಡೆದು ಬಂದು ಏನೋ ಹೇಳಿಬಿಟ್ರು ಅನ್ನುವಂಥ ಮಾತು ಮಾತಾಡ್ತಾರೆ. ದೇಶದ ಸೈನಿಕರ ಬಗ್ಗೆ ಈ ರೀತಿಯಾದಂಥ ಅಗೌರವವಾಗಿರ್ತಕ್ಕಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅನ್ನುವಂಥದ್ದನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.